ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ಒಂದು ಹರಿಯೋಮ್ ವಾಹಿನಿಯ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ವಿಡಿಯೋವನ್ನು ನೋಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ನೋಡೋದನ್ನು ಕಂಟಿನ್ಯೂ ಮಾಡಿ. ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಈ ವಿಡಿಯೋದಲ್ಲಿ. ಅದೇನು ಅಂದರೆ ಹೊಟ್ಟೆ ಉಬ್ಬರಿಸುತ್ತೆ ಅಥವಾ ಹೊಟ್ಟೆ ಭಾರ ಆದಾಗೆ ಅನಿಸುತ್ತೆ, ನಿದ್ದೆ ಬರೋ ಥರ, ಏನೂ ಮಾಡೋಕ್ಕಾಗಲ್ಲ ಅನ್ನೋ ಥರ, ಆ ಥರದ ಒಂದು ಫೀಲು. ಸ್ವಲ್ಪ ಜಾಸ್ತಿ ಊಟ ಮಾಡಿರ್ತೀರಾ ಅಥವಾ ಕೆಲವು ಸಲ ಗ್ಯಾಸ್ಟ್ರಿಕ್ನಿಂದಲೂ ಈ ಥರ ಆಗುತ್ತೆ. ಜಾಸ್ತಿ ಊಟ ಮಾಡಬೇಕು ಅಂತಲೂ ಇಲ್ಲ, ತುಂಬ ಗ್ಯಾಸ್ಟ್ರಿಕ್ಕು, ಹೊಟ್ಟೆ ಉಬ್ಬರಿಸೋಯ್ತು, ಊಟ ಮಾಡಿದ ತಕ್ಷಣ ಈ ಫೀಲು. ಈ ಥರದ ಸಂದರ್ಭಗಳನ್ನು ಹೇಗೆ ಹ್ಯಾಂಡಲ್ ಮಾಡೋದು ಅಂತ ನೋಡೋಣ ಬನ್ನಿ. ಹೊಟ್ಟೆ ಉಬ್ಬರಿಸಿದಾಗ ಅಥವಾ ಈ ಹೊಟ್ಟೆ ತುಂಬಿದಾಗ ಬರೋ ಫಸ್ಟ್ ಫೀಲಿಂಗ್ ಅಂದರೆ ಮಲಗಬೇಕು ಅನ್ನೋದು, ಅಥವಾ ಬೇಡ ಏನು ಕೆಲಸ ಮಾಡೋದು ಬೇಡ, ನಿಂತ್ಕೊಳ್ಳೋದು ಬೇಡ, ನಡೆದಾಡೋದು ಬೇಡ, ಮಲ್ಕೊಂಬೇಡ ಅಂತ ಫಸ್ಟ್ ಫೀಲು. ಅಂದರೆ ಸ್ವಲ್ಪ ಲೇಸಿನೆಸ್ ಕೂಡ ಬರುತ್ತೆ, ಜೋಂಪಿನ ಥರ, ಇನ್ನೇನು ಅಡ್ಡ ಬಿದ್ದುಬಿಡ್ತೀವಿ ಅನ್ನೋ ಥರ, ಆ ಥರದ ಫೀಲು ಊಟ ಮಾಡಿದ ತಕ್ಷಣ ಸರ್ವೇ ಸಾಮಾನ್ಯ. ಬಟ್ ನಾವು ಮಲಗಬಾರ್ದು. ಮಲಗಿದ್ರೆ ಇನ್ನಷ್ಟು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಗ್ಯಾಸ್ಟ್ರಿಕ್ಕು. ಹೊಟ್ಟೆ ಉಬ್ಬರಿಸೋದಂತೂ ಮಲಗೋದ್ರಿಂದ ಕಡಿಮೆ ಆಗಲ್ಲ, 100% ಗ್ಯಾರಂಟಿ ಇದು. ಹಾಗೆಯೇ ಕುತ್ಕೊಂಡಿದ್ರೂ ಕೂಡ ಕೆಲಸ ಆಗೋದಿಲ್ಲ. ಹೊಟ್ಟೆ ಉಬ್ಬರಿಸುತ್ತೆ ಅಂತ ಅಂದ ತಕ್ಷಣ ಫಸ್ಟು ನೀವು ಮಾಡಬೇಕಾಗಿರೋ ಕೆಲಸ ಅಂದರೆ ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡೋದು. ಏನಾದರೂ ವಾಕಿಂಗ್ ಮಾಡೋದು, ಒಂಚೂರು ಸಣ್ಣ ಪುಟ್ಟ ವಾಕಿಂಗು. ನೀವೇನು 1 ಕಿಲೋಮೀಟ್ರ್, 2 ಕಿಲೋಮೀಟ್ರ್, 5 ಕಿಲೋಮೀಟ್ರ್ ನಡಿಬೇಕಾಗಿಲ್ಲ. ಒಂದು 100 to 200 ಸ್ಟೆಪ್ಸು ಊಟ ಆದಮೇಲೆ ವಾಕಿಂಗ್ ಮಾಡಬೇಕು ಅಂತ ಹೇಳ್ತಾರೆ. ಯೋಗದ ಪ್ರಕಾರ ಊಟ ಆದಮೇಲೆ ಕುತ್ಕೊಳ್ಳೋಂಗೂ ಇಲ್ಲ, ಮಲ್ಕೊಳ್ಳೋಂಗೂ ಇಲ್ಲ. ಒಂದು 100 to 200 ಸ್ಟೆಪ್ಸ್ ವಾಕಿಂಗ್ ಮಾಡೋದು, ಇದು ಭಾಳ ಒಳ್ಳೆಯ ಐಡಿಯಾ. ನಿಂತಲ್ಲೇ ಕೂಡ ವಾಕಿಂಗ್ ಮಾಡ್ಬೋದು ನೀವು. ತುಂಬ ಫಾಸ್ಟಾಗಿ ಏನು ನಡಿಬೇಕಾಗಿಲ್ಲ, ನಿಂತಲ್ಲೇ ಈ ಥರ ರಿಲ್ಯಾಕ್ಸ್ಡ್ ಆಗಿ ಆರಾಮವಾಗಿ ವಾಕಿಂಗ್ ಮಾಡೋದು. ಈ ವಾಕಿಂಗ್ ಬಗ್ಗೆ ನಾನು ತುಂಬ ಸಲ ಹೇಳಿದ್ದೀನಿ ನಿಮಗೆ, ನಿಧಾನವಾಗಿ ಹೇಗೆ ವಾಕಿಂಗ್ ಮಾಡ್ಬೋದು. ಇನ್ನಷ್ಟು ಮತ್ತಷ್ಟು ನಿಧಾನವಾಗಿ ಮಾಡೋ ಮೂಲಕ ಮನಸ್ಸನ್ನು ಹಾಗೆಯೇ ದೇಹವನ್ನು ಕಂಟ್ರೋಲ್ಗೆ ತಗೋಬಹುದು ಅನ್ನೋ ಬಗ್ಗೆ ಆಗಲೇ ಒಂದು ವಿಡಿಯೋ ಬಂದಿದೆ. ನೀವಿನ್ನೂ ನೋಡದೇ ಇದ್ದರೆ ದಯವಿಟ್ಟು ಆ ವಿಡಿಯೋನ ಕೂಡ ನೋಡಿ. ಎರಡನೇ ಸ್ಟೆಪ್ ಅಂದರೆ ಈ ಉಸಿರು ಸಿಕ್ಕಾಕೊಂಡಂಗೆ ಆಗುತ್ತೆ. ಹೊಟ್ಟೆ ಉಬ್ಬರಿಸಿದಾಗ ಅಥವಾ ಹೊಟ್ಟೆ ಭಾರ ಅನಿಸಿದಾಗ ಸರಾಗವಾಗಿ ಉಸಿರಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಕೈಗಳನ್ನು ಲಾಕ್ ಮಾಡ್ಕೋಬೋದು, ಏನೂ ಪರವಾಗಿಲ್ಲ, ಅಥವಾ ಈ ಥರ ನೇರವಾಗಿ ಬಿಟ್ಕೋಬೋದು. ಕುತ್ಕೊಂಡು ಮಾಡ್ಬೋದಂಥ ಎಕ್ಸಸೈಸ್ ಇದು. ಉಸಿರು ಸಿಕ್ಕೊಳ್ಳೋದನ್ನು ತಡೆಯೋ ಹಾಗೆ, ಸರಾಗವಾಗಿ ಉಸಿರಾಡೋ ಹಾಗೆ ಮಾಡ್ಬೋದಂಥ ಎಕ್ಸಸೈಸ್ ಇದು. ಹಾಗೆಯೇ ಚೆಸ್ಟನ್ನು ಮೇಲಕ್ಕೆತ್ತಿ ಕೆಳಗಡೆ ಪುಷ್ ಮಾಡ್ತೀರಾ. ಈ ಥರ ಪುಷ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಹಗುರ ಆದಾಗ ಅನಿಸುತ್ತೆ. ಈ ಹೊಟ್ಟೆ ಭಾಗ, ಎದೆ ಭಾಗ ಒಂಚೂರು ಹಗುರ ಫೀಲ್ ಆಗುತ್ತೆ, ಲೈಟ್ನೆಸ್ ಫೀಲ್ ಆಗುತ್ತೆ. ಅಲ್ಲಿ ಟೈಟ್ನೆಸ್ ಏನಾದರೂ ಇದ್ದರೆ ಅದು ಹೋಗುತ್ತೆ. ಮೇಲ್ಗಡೆ ಜಾಸ್ತಿ ಗಾಳಿ ಅಂದರೆ ಗ್ಯಾಸ್ಟ್ರಿಕ್ ಅನ್ನೋದು ಎದೆ ಮಟ್ಟಕ್ಕೆ ಬರದೇ ಇರೋ ಹಾಗೆ ಕೂಡ ತಡೆಯುತ್ತೆ. ಭಾಳ ಒಳ್ಳೆ ಎಕ್ಸಸೈಸ್ ಇದು. ನೀವೇನು ಮಾಡ್ತೀರಾ ಅಂದರೆ ಮತ್ತೇನಿಲ್ಲ, ಭಾಳ ಸಿಂಪಲ್ ಸ್ಟೆಪ್ ಇದು. ಉಸಿರನ್ನು ಒಳಗಡೆ ಹೇಳ್ಕೊತೀರಾ, ನಿಧಾನಕ್ಕೆ ಎದೆಯನ್ನು ಒಂಚೂರು ಎಕ್ಸ್ಪ್ಯಾಂಡ್ ಮಾಡ್ತಾ ಮೇಲಕ್ಕೆ ಎತ್ತೀರಾ, ಉಸಿರನ್ನು ಹೊರಗಡೆ ಬಿಡ್ತೀರಾ, ಎದೆಯನ್ನು ನಾರ್ಮಲ್ ಪೊಸಿಷನಿಗೆ ತರ್ತೀರಾ. ಎದೆ ಜೊತೆ ಭುಜವನ್ನು ಕೂಡ ಒಂಚೂರು ಮೇಲಕ್ಕೆ ಕೆಳಕ್ಕೆ ಆಡಿಸೋವಂಥದ್ದು. ಇಷ್ಟೇ, ಮತ್ತೇನಿಲ್ಲ. ಸಿಂಪಲ್ ಆದ ಎಕ್ಸಸೈಸ್, ಯಾರು ಬೇಕಾದರೂ ಮಾಡ್ಬೋದು, ಯಾವಾಗ ಬೇಕಾದರೂ ಮಾಡ್ಬೋದು. ವಿಶೇಷವಾಗಿ ಹೊಟ್ಟೆ ಉಬ್ಬರಿಸಿರೋ ಟೈಮಲ್ಲಿ ಎದೆಯನ್ನು ಒಂಚೂರು ಮೇಲಕ್ಕೆ ಎತ್ತಿ ಬಿಟ್ಟರೆ ಹೆಲ್ಪ್ಫುಲ್ ಆಗುತ್ತೆ ಪುಷ್ ಮಾಡೋದಕ್ಕೆ, ಶ್ವಾಸವನ್ನು ಕೆಳಗಡೆ ಪುಷ್ ಮಾಡೋದಕ್ಕೆ. ಅದು ಬೇರೆ ಗ್ಯಾಸ್ಟ್ರಿಕ್ ಇರುತ್ತೆ ನೋಡಿ, ಹೊಟ್ಟೆಯಿಂದ ಮೇಲ್ಗಡೆ ಮೂವ್ ಆಗ್ತಿರುತ್ತೆ, ಅದನ್ನು ಕೆಳಗಡೆ ಪುಷ್ ಮಾಡುತ್ತೆ. ಅದು ನಿಮ್ಮ ಏನಸ್ ಮೂಲಕ ಹೊರಗಡೆ ಹೋಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ನೋಡ್ಕೊಳ್ಳಿ, ಹೊಟ್ಟೆ ತುಂಬ ತುಂಬಿದೆ ಅಂತಾದರೆ ಫಾಸ್ಟಾಗಿ ಎಕ್ಸಸೈಸನ್ನು ಮಾಡಬಾರ್ದು. ಅಂದರೆ ತುಂಬ ಗಟ್ಟಿಯಾಗಿದೆ, ಉಬ್ಕೊಂಡಿದೆ, ಸಿಕ್ಕಾಪಟ್ಟೆ ತುಂಬಿರೋ ಫೀಲ್ ಇದೆ, ಆವಾಗ ಎಕ್ಸಸೈಸನ್ನು ಸಾವಧಾನವಾಗಿ ಲೈಟಾಗಿ ತಗೋಬೇಕು. ನಿಧಾನಕ್ಕೂ ಮಾಡ್ಬೋದು. ಉಸಿರು ಒಳಕ್ಕೆ, ಭುಜ ಮತ್ತು ಎದೆ ಮೇಲಕ್ಕೆ, ಉಸಿರು ಹೊರಕ್ಕೆ, ಭುಜ ಮತ್ತು ಎದೆ ಕೆಳಕ್ಕೆ. ಈ ಥರ ಆರಾಮವಾಗಿ ಮಾಡುವಂಥ ಎಕ್ಸಸೈಸ್ ಇದು. ಎರಡನೇ ಎಕ್ಸಸೈಸ್ ಅಂದರೆ ಭಾಳ ಇಂಪಾರ್ಟೆಂಟಾಗಿ ಮಾಡುವಂಥದ್ದು, ಮತ್ತು ಗ್ಯಾಸ್ಟ್ರಿಕ್ಕಿಂದ ಎದೆ ಮತ್ತು ಹೊಟ್ಟೆ ರೀಜನಲ್ಲಿ ಯಾವುದೇ ತೊಂದರೆ ಆಗದೆ ಇರೋ ಥರ, ಅನ್ಕಂಫರ್ಟಬಲ್ ಫೀಲಿಂಗ್ ಬರದೇ ಇರೋ ಥರ ನಮ್ಮನ್ನು ನಾವು ಕಾಪಾಡ್ಕೊಳ್ಳೋದಕ್ಕೆ ಓಪನ್ ಆ್ಯಂಡ್ ಕ್ಲೋಸ್ ಎಕ್ಸಸೈಸ್ ಇದು. ಹಗ್ ಮಾಡ್ತೀರಾ, ಉಸಿರನ್ನು ಹೊರಗಡೆ ಬಿಡ್ತೀರಾ, ಕೈಗಳನ್ನು ನಿಧಾನಕ್ಕೆ ಎಕ್ಸ್ಪ್ಯಾಂಡ್ ಮಾಡ್ತೀರಾ, ಉಸಿರನ್ನು ಒಳಗಡೆ ಹೇಳ್ಕೊತೀರಾ. ಹತ್ತಿರ ಬಂದಾಗ ಉಸಿರನ್ನು ಹೊರಗಡೆ ಬಿಡೋದು, ಕೈಗಳು ಓಪನ್ ಆದಾಗ, ದೂರ ಆದಾಗ ಉಸಿರನ್ನು ಒಳಗಡೆ ಹೇಳ್ಕೊಳ್ಳೋದು. ಉಸಿರು ಒಳಕ್ಕೆ ಓಪನ್, ಉಸಿರು ಹೊರಕ್ಕೆ ಕ್ಲೋಸ್.
ಫಸ್ಟ್ ನಾನು ಎಡಗೈನ ಮೇಲಕ್ಕೆ ಇಟ್ಕೊಂಡಿದ್ದೆ, ಈಗ ಬಲಗೈನ ಮೇಲಕ್ಕೆ ಇಟ್ಕೊಂಡು ಹಗ್ ಮಾಡ್ತೀನಿ. ಉಸಿರನ್ನು ಹೊರಗಡೆ ಬಿಡ್ತೀನಿ, ಓಪನ್ ಮಾಡ್ತೀನಿ, ಉಸಿರನ್ನು ಒಳಗಡೆ ಹಾಕೋತೀನಿ. ಗ್ಯಾಸ್ ತುಂಬ ಅಕ್ಯುಮುಲೇಷನ್ ಆದಾಗ ನಿಧಾನವಾಗಿ ಎಕ್ಸಸೈಸನ್ನು ಮಾಡಬೇಕು. ಹೊಟ್ಟೆ ಗಟ್ಟಿ ಇರುವಾಗ, ತುಂಬ ತುಂಬಿರೋ ಭಾವನೆ ಇರುವಾಗ ಆರಾಮವಾಗಿ ನಾರ್ಮಲ್ ಉಸಿರಾಟ, ನಿಧಾನವಾದ ಉಸಿರಾಟದ ಮೂಲಕ ಗ್ಯಾಸನ್ನು ಹೊರಗಡೆ ಹಾಕೋದಕ್ಕೆ, ಫ್ಲಶ್ ಮಾಡೋದಕ್ಕೆ ಟ್ರೈ ಮಾಡಬೇಕು. ತುಂಬ ಎಫೆಕ್ಟಿವ್ ಆದಂಥ ಎಕ್ಸಸೈಸ್ ಇದು. ಯಾವಾಗ ನೀವು ಹಗ್ ಮಾಡ್ತೀರಲ್ವ, ಉಸಿರನ್ನು ಹೊರಗಡೆ ಬಿಡ್ತೀರಾ, ಆವಾಗ ಗ್ಯಾಸ್ ಕೂಡ ಹೊರಗಡೆ ಹೋಗೋದಕ್ಕೆ ಸಹಾಯ ಆಗುತ್ತೆ. ಹಾಗೆಯೇ ಈ ಮೇಲ್ಗಡೆ ಮೂಮೆಂಟ್ಗಳು, ಚೆಸ್ಟ್ ರೀಜನಲ್ಲಿ ಮಾಡುವಂಥ ಮೂಮೆಂಟ್ಗಳು ಎದೆ ಭಾಗ ಫ್ರೀ ಆಗಿರೋದಕ್ಕೆ, ಗ್ಯಾಸ್ಟ್ರಿಕ್ ಮೇಲ್ಗಡೆ ಬರದೇ ಇರೋ ಹಾಗೆ ತಡೆಯೋದಕ್ಕೆ ಸಹಾಯ ಆಗುತ್ತೆ. ಹಾಗೆಯೇ ನೆಕ್ಸ್ಟ್ ಎಕ್ಸಸೈಸ್ ನೀವು ಮಾಡುವಂಥದ್ದು ಅಂದರೆ ವಿಶೇಷವಾಗಿ ಕತ್ತನ್ನು ಕೂಡ ಲಾಕ್ ಮಾಡಬೇಕು. ಫಸ್ಟ್ ನಾನು ಹೇಳಿಕೊಟ್ಟೆ ಯಾವ ಥರ ನೀವು ಚೆಸ್ಟನ್ನು ಲಾಕ್ ಮಾಡ್ಬೋದು ಅಂತ. ಹಾಗೆಯೇ ಕೆಳಗಡೆ ಹೇಗೆ ಗ್ಯಾಸ್ಟ್ರಿಕನ್ನು ಪುಷ್ ಮಾಡ್ಬೋದು ಅಂತಲೂ ಹೇಳಿದೆ. ಈ ಕತ್ತಿನ ಭಾಗದಲ್ಲಿ ಗ್ಯಾಸ್ ಅಕ್ಯುಮುಲೇಷನ್ ಆಗದೇ ಇರೋ ಥರ, ಅಥವಾ ಆಗಿದ್ದರೆ ಅದು ಹೊರಗಡೆ ಹೋಗೋ ಥರ ಮಾಡಬೇಕು, ಅದು ಕೂಡ ಇಂಪಾರ್ಟೆಂಟು. ಮತ್ತು ಎದೆ ಭಾಗದಲ್ಲಿ ತುಂಬ ಮೂಮೆಂಟ್ಗಳನ್ನು ನೀವು ಮಾಡಿದಾಗ ಒಂದು 5 ಮಿನಿಟ್ಸು 10 ಮಿನಿಟ್ಸು ಮಾಡ್ತೀರಾ ನೀವು, ಫ್ಲಶ್ ಆಗೋದಕ್ಕೆ ಅದು ಐಡಿಯಲ್ ಟೈಮ್ ಆಗಿರುತ್ತೆ. ಒಂದೊಂದು ಎಕ್ಸಸೈಸನ್ನು ಒಂದು 5 ಮಿನಿಟ್ಸು 10 ಮಿನಿಟ್ಸು ಮಾಡೋದು. ಅಷ್ಟು ಮಾಡಿದಾಗ ಏನಾಗುತ್ತೆ ಅಂದರೆ ಕತ್ತಿನ ಭಾಗಕ್ಕೆ ಒಂಚೂರು ರಿಲ್ಯಾಕ್ಸೇಷನ್ ಬೇಕು, ಸುಸ್ತಾಗತ್ತೆ, ಅಥವಾ ಏನೋ ಅನ್ಕಂಫರ್ಟಬಲ್ ಫೀಲಿಂಗು, ಎಲ್ಲೋ ಒಂದು ಕಡೆ ಗ್ಯಾಸು ಅಲ್ಲಿ ಸ್ಟಕ್ಕಾಗಿ ನೋವು ಕೂಡ ಬರೋ ಚಾನ್ಸಸ್ ಇರುತ್ತೆ. ಆವಾಗ ಏನು ಮಾಡಬೇಕು ಅಂದರೆ ಕತ್ತಿನ ಭಾಗಕ್ಕೂ ಕೂಡ ಒಂದು ಎಕ್ಸಸೈಸನ್ನು ಮಾಡುವಂಥದ್ದು. ಇಲ್ಲಿ ನಾವು ಮಾಡ್ತೀವಿ. ಮತ್ತು ಎದೆಯನ್ನೇ ಮೇಲಕ್ಕೆತ್ತಿ ಉಸಿರನ್ನು ಒಳಗಡೆ ಇಟ್ಕೊಳ್ಳೋದು. ಅಗಲಕ್ಕೆ ಬಂದಾಗ ಕೈಗಳನ್ನ ಕೆಳಗಡೆ ಬಿಡ್ತಾ ಉಸಿರನ್ನು ಹೊರಗಡೆ ಬಿಡೋದು. ಉಸಿರು ಒಳಕ್ಕೆ, ಉಸಿರು ಹೊರಕ್ಕೆ. ಒಂಚೂರು ಮೇಲಕ್ಕೆ ನೋಡ್ತೀರಾ, ಒಂದು ಆ್ಯಂಗಲಲ್ಲಿ ಮೇಲಕ್ಕೆ ನೋಡ್ತೀರಾ. ಹೀಗೆ 90 ಆಯಿತು. 90ಗೆ ಮತ್ತು 30 ಆ್ಯಡ್ ಮಾಡಿ, 120 ಡಿಗ್ರಿ ಆ್ಯಂಗಲಲ್ಲಿ ಸ್ಟ್ರೇಟಾಗಿ ಮೇಲಕ್ಕೆ ನೋಡ್ತೀರಾ. ಕೆಳಕ್ಕೆ ನೋಡ್ತೀರಾ, ಮತ್ತೊಂದು 30 ಡಿಗ್ರಿ ಆ್ಯಂಗಲ್. 90ಗೆ 30 ಕಮ್ಮಿ ಅಂದರೆ ಒಂದು 60 ಡಿಗ್ರಿ ಆ್ಯಂಗಲು, ಅಂದರೆ ಒಂದು 60 ಡಿಗ್ರಿ ಮೂಮೆಂಟ್ಸ್ ಇರುತ್ತೆ ನಿಮ್ಮ ಕುತ್ತಿಗೆದು. ಈ ಥರ ಮೇಲ್ಗಡೆ ಎದೆ ಮೇಲ್ಗಡೆ ಮೂಮೆಂಟ್ಗಳು ಎದೆಯನ್ನು ಫ್ರೀ ಆಗಿಡೋದಕ್ಕೆ, ಕತ್ತು ಮತ್ತು ಎದೆಯನ್ನು ಗ್ಯಾಸ್ಟ್ರಿಕ್ ಆಗದೆ ಇರೋ ಥರ ನೋಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತವೆ. ಇವಿಷ್ಟು ಸ್ಟ್ರೇಟ್ ಎಕ್ಸಸೈಸ್ಗಳದು, ಸ್ಟ್ರೇಟ್ ಲೈನಲ್ಲಿ ಮೇಲಕ್ಕೆ ಕೆಳಕ್ಕೆ ಸೈಡ್ಗೆ ಈ ಥರ ಎಕ್ಸಸೈಸೇ ಆಯಿತು. ಸ್ವಲ್ಪ ಎಡಕ್ಕೂ ಬಲಕ್ಕೂ ಹೊರಳೋ ಎಕ್ಸಸೈಸನ್ನು ಕೂಡ ನೀವು ಮಾಡ್ಬೋದು. ಆದರೆ ಒಂದೇ ಒಂದು ಕಂಡೀಷನ್ ಏನಂದರೆ ತುಂಬ ನಿಧಾನಕ್ಕೆ ಮಾಡಬೇಕು. ಇಷ್ಟೇ. ಎಡಕ್ಕೆ ಹೊಳ್ತೀರಾ, ಕೈಗಳನ್ನು ಕೂಡ ಎಡಕ್ಕೆ ತೊಗೊಂಡೋಗ್ತೀರಾ. ಬಲಗೈ ಎಡ ಸೊಂಟದ ಮೇಲೆ ಇರುತ್ತೆ, ಎಡಗೈ ಬಲ ಸೊಂಟದ ಕಡೆ ಇರುತ್ತೆ. ಅಪೋಸಿಟ್ಟು, ಬಲಕ್ಕೆ ಹೊರಳ್ತೀರಾ, ಎಡಗೈ ಬಲ ಸೊಂಟದ ಮೇಲೆ ಇರುತ್ತೆ, ಬಲಗೈ ಎಡ ಸೊಂಟದ ಮೇಲೆ ಇರುತ್ತೆ. ನಿಧಾನಕ್ಕೆ ಮಾಡಬೇಕು, ಯಾಕೆಂದರೆ ಹೊಟ್ಟೆ ಆಲ್ರೆಡಿ ಉಬ್ಬರಿಸಿದೆ, ತುಂಬ ಟ್ವಿಸ್ಟ್ ಮಾಡೋದಕ್ಕಾಗೋದಿಲ್ಲ. ಕತ್ತನ್ನಷ್ಟೇ ಹೊರಳಿಸ್ಬೇಕು, ಭುಜಗಳನ್ನು ಕೂಡ ಹೊರಳಿಸ್ಬೇಕು ಕತ್ತಿನ ಜೊತೆ. ಆರಾಮಾಗಿ ಮಾಡಿ, ಯಾವುದೇ ಕಾರಣಕ್ಕೂ ಫಾಸ್ಟಾಗಿ ಮಾಡೋದು ಒಳ್ಳೆಯದಲ್ಲ. ಗ್ಯಾಸ್ಟ್ರಿಕನ್ನು ಹೊರಗಡೆ ಹಾಕೋದಕ್ಕೆ ಭಾಳ ಒಳ್ಳೆಯ ಎಕ್ಸಸೈಸ್ಗಳು ಇವಾಗ ಹೇಳಿರುವಂಥ ಎಕ್ಸಸೈಸ್ಗಳು. ವಿಶೇಷವಾಗಿ ಹೊಟ್ಟೆ ಉಬ್ಬರಿಸಿರುವಾಗ ಮಾಡೋದು, ಆರಾಮವನ್ನು ಪಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೋದು. ಹಾಗೆಯೇ ಹಿಂದಕ್ಕೆ ಕೈ ಕಟ್ಕೊಂಡು ಕಾಲುಗಳನ್ನು ಮೇಲಕ್ಕೆ ಎತ್ತಿ ಬಿಡುವಂಥದ್ದು. ಒಂದೇ ಕಾಲನ್ನು ಮೇಲಕ್ಕೆ ಎತ್ತಿ ಬಿಡೋದು. ನಿಧಾನಕ್ಕೆ ಮಾಡಿ ಇದನ್ನು ಕೂಡ. ಹಾಗೆಯೇ ಈ ಎಕ್ಸಸೈಸ್ಗಳನ್ನ ಮಾಡುವಾಗ ಎಲ್ಲೋ ಒಂದು ಕಡೆ ಹಿಡ್ಕೊಂಡಿರೋ ಭಾವನೆ, ಎಲ್ಲೋ ಒಂದು ಕಡೆ ಗ್ಯಾಸ್ ಹೋಗಿ ಕೂತಿರೋ ಭಾವನೆ, ಆ ಥರದ್ದು ಏನಾದರೂ ಬಂದರೆ, ನೋವು ತೀರಾ ಪ್ರಾಬ್ಲಮ್ಗಳು ಎದುರಾದರೆ ದಯವಿಟ್ಟು ಎಕ್ಸಸೈಸನ್ನು ಅಲ್ಲಿಗೆ ನಿಲ್ಲಿಸಿ ನೀವು ಬೇರೆ ಏನಾದರೂ ಅಂದರೆ ಟ್ರೀಟ್ಮೆಂಟೋ ಇನ್ನೊಂದು ನೋಡೋದು ಸೂಕ್ತ. ತುಂಬ ಅತಿ ಆಗೋದಕ್ಕೆ ಅವಕಾಶ ಕೊಡಬಾರ್ದು. ಹಾಗೆಯೇ ಕೈಯನ್ನು ಮೇಲಕ್ಕೆತ್ತಿ ಕೆಳಗಡೆ ಬಿಡುವಂಥದ್ದು. ಇದನ್ನು ಕೊನೆಯಲ್ಲಿ ಮಾಡಬೇಕು, ಯಾಕೆಂದರೆ ಹೊಟ್ಟೆ ಮೇಲೆ ಒಂಚೂರು ಒತ್ತಡ ಬೀಳೋ ಚಾನ್ಸಸ್ ಇರುತ್ತೆ ಈ ಸಂದರ್ಭದಲ್ಲಿ. ನಿಧಾನಕ್ಕೆ ಆರಾಮಾಗಿ ಮಾಡೋದು, ಸ್ಟ್ರೆಸ್ ತಗೋಬಾರ್ದು. ಒಂದು ಸ್ವಲ್ಪ ಒತ್ತಡ ಬೀಳುತ್ತೆ, ಒಂದು ಸ್ವಲ್ಪ ಹೊತ್ತು ಬಿಟ್ಟು ಮಾಡೋದು ಸೂಕ್ತ. ಅಥವಾ ಈ ಎಲ್ಲ ಎಕ್ಸಸೈಸ್ಗಳನ್ನ ಮಾಡಿ ಆಮೇಲೆ ಒಂಚೂರು ಒಂದು 5ರಿಂದ 10 ಬಾರಿ ಮಾತ್ರ ಮಾಡಿ, ತುಂಬ ಜಾಸ್ತಿ ಮಾಡೋದಕ್ಕೆ ಹೋಗಬೇಡಿ.
ಇವೆಲ್ಲ ನಿಧಾನವಾಗಿ ಮಾಡಬೇಕಾದ ಎಕ್ಸಸೈಸ್ಗಳು, ಆರಾಮಾಗಿ ಮಾಡಬೇಕಾದ ಎಕ್ಸಸೈಸ್ಗಳು. ವಿಶೇಷವಾಗಿ ಒಂದು 15ರಿಂದ 20 ನಿಮಿಷ ಪ್ರಿಫರಬಲಿ. ಇನ್ನೂ ಜಾಸ್ತಿ ಹೊತ್ತು ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಜಾಸ್ತಿ ಹೊತ್ತು ಮಾಡಬೇಕು, ಹೊಟ್ಟೆ ಉಬ್ಬರಿಸೋದು ಕಂಟಿನ್ಯೂ ಆಗುತ್ತೆ ಅಂತ ನಿಮ್ಗೆ ಅನಿಸ್ತಾ ಇದ್ದರೆ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡು 1 ಅವರ್ 2 ಅವರ್ ಗ್ಯಾಪ್ ತೊಗೊಂಡು ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ಬೋದು. ಅತಿಯಾಗಿ ಮಾಡೋದಕ್ಕೆ ಹೋಗಬೇಡಿ, ವಿಶೇಷವಾಗಿ ಹೊಟ್ಟೆ ಉಬ್ಬರಿಸಿರೋ ಟೈಮಲ್ಲಿ. ವಿಶೇಷವಾಗಿ ವೈದ್ಯರ ಸಲಹೆ ಇಲ್ಲದೆ ಮಾತ್ರೆಗಳನ್ನು ತಗೊಳ್ಳೋದು ಕೂಡ ಡೇಂಜರಸ್ಸು. ಅಂಥ ಟೈಮಲ್ಲಿ ನೀವು ಯಾವ ಥರ ಕಡಿಮೆ ಮಾಡ್ಕೋಬೇಕು ಅಂದರೆ ಒಂದು 10ರಿಂದ 15 ನಿಮಿಷ ವಾಕಿಂಗ್ ಮಾಡಿ, ಈಗ ಹೇಳಿರೋ ಎಕ್ಸಸೈಸ್ಗಳನ್ನ ಮಾಡಿ, ಒಂದು ಅರ್ಧ ಗಂಟೆ ನಿಮ್ಮ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಿ ರಿಸಲ್ಟ್ ಏನು ಬರುತ್ತೆ ಅಂತ ನೋಡಿ ನಮಗೆ ತಿಳಿಸಿ ಕಮೆಂಟ್ ಮೂಲಕ. ಹರಿ ಓಂ.